ಅನ್ವಯಿಸಿಕೊಂಡಿರುವಂಥ ಕೇಸರಟ್ರಿಯ ಪರಮ ಪೂಜ್ಯ ಶ್ರೀ ಸೋಮಲಿಂಗ ಮಹಾಸ್ವಾಮಿಗಳ ಪಾದಗಳನ್ನು ಭಕ್ತಿಪೂರ್ವಕವಾಗಿ ಸಲ್ಲಿಸಿ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಅನ್ವಯಿಸಿಕೊಂಡಿರುವಂಥ ಸುಕ್ಷೇತ್ರ ಸೌಂದರ್ಯಟಳ್ಳಿ ಶ್ರೀ ದುರ್ಗಾದೇವಿಯ ದೇವಸ್ಥಾನದ ಪೀಠಾಧ್ಯಕ್ಷರಾದಂಥ ಶ್ರೀ ಜಗ್ಗು ಮಹಾರಾಜರ ಪಾದಗಳನ್ನು ಭಕ್ತಿಪೂರ್ವಕವಾಗಿ ಸಲ್ಲಿಸಿ ಇವತ್ತು ಲಿಂಗಸೂರಿನ ಪರಮ ಪೂಜ್ಯ ಶ್ರೀ ಜಯ ಮಾತೇಶ್ವರ ಮಠದ ಶ್ರೀಗಳಾದಂಥ ಪರಮ ಪೂಜ್ಯ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳ ಪಾದಗಳನ್ನು ಭಕ್ತಿಪೂರ್ವಕವಾಗಿ ಸಲ್ಲಿಸಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ಅಖಿಲ ಭಾರತ ಬಂಜಾರ ಸೇವಾ ಸಂಸ್ಥೆಯ ಅಧ್ಯಕ್ಷರಾದಂಥ ಶ್ರೀ ಡಾಕ್ಟರ್ BC ರಾಠೋಡ್ ಅವರೇ, ಮಾಜಿ ಸಚಿವರು ಹಾಗೂ AIBCನ ಪೂರ್ವ ರಾಷ್ಟ್ರೀಯ ಅಧ್ಯಕ್ಷರಾದಂಥ ತೆಲಂಗಾಣದ ಶ್ರೀ ಅಮರ್ ಸಿಂಗ್ ತೆಲಾವತ್ ಅವರೇ, ಇವತ್ತು ನಮಗೆ ಪ್ರಸ್ತಾವನೆಯನ್ನು ನೀಡಿದಂಥ ಅದು ರಾಜ್ಯಾಧ್ಯಕ್ಷರು ಅಖಿಲ ಭಾರತ ಸೇವಾ ಸಂಘದ ಅಧ್ಯಕ್ಷರಾದ ಶ್ರೀ ವಿಜಯ್ ಜಾಧವ್ ಅವರೇ, ಶ್ರೀ ಡಿ ರಾಮನಾಯ್ಕ ಅವರೇ, ಶ್ರೀಮತಿ ಕಾಂತಾ ನಾಯ್ಕ ಅವರೇ, ಸಾಮಾನ್ಯ ಶ್ರೀ ಮಹೇಂದ್ರ ಕುಮಾರ್ ನಾಯ್ಕ ಅವರೇ, ಶ್ರೀ ರಾಜ್ಪಾಲ್ ಚೌಹಾಣ್ ಅವರೇ, ಇದೀಗ ಆಗಮಿಸಿದಂಥ ನಟ್ಟರ್ ಮತಕ್ಷೇತ್ರದ ಶಾಸಕರು ಆತ್ಮೀಯರಾದಂಥ ಶ್ರೀ ವಿಠಲ್ ಕಟಕಗೊಂಡ ಅವರೇ, ಡಾಕ್ಟರ್ ಬಾಬು ರಾಜೇಂದ್ರ ನಾಯ್ಕ ಅವರೇ, ಅನ್ಸೂಯ ಜಾಧವ್ ಮೇಡಮ್ ಅವರೇ, ಮಾದೇವ್ ರಾಠೋಡ್ ಅವರೇ, ಮಲ್ಲಿಕಾರ್ಜುನ್ ನಾಯಕ್ ಅವರೇ, ಶಂಕರ್ ಚೌಹಾಣ್ ಅವರೇ, BB ಲಮಾಣಿ ಅವರೇ, ವೇದಿಕೆ ಮೇಲಿದ್ದಂಥ ಎಲ್ಲ ಅವರಂತೆ ಎಲ್ಲ ಒಟ್ಟರು ಪರಿಚಯದವರ ಒಬ್ಬರ ಹೆಸರು ಬಿಟ್ಟು ಒಬ್ಬರು ಮಾಡಿದ್ರಾಗ ಎಲ್ಲ ಬಂಜಾರ ಸಮಾಜದ ಎಲ್ಲ ಹಿರಿಯರೇ, ಪ್ರಮುಖರೇ, ರಾಜ್ಕುಮಾರ್ ಜಾಧವ್ ಅವರೇ, ಅರವಿಂದ್ ಲಮಾಣಿ ಅವರೇ, ವಿರಾಠೋಡ್ ಅವರು ಸೇರಿದಂತೆ ಎಲ್ಲ ಆತ್ಮೀಯ ತಾಯಂದಿರೇ, ಹಿರಿಯರೇ, ಸಹೋದರ ಸಹೋದರಿಯರೇ, ಇವತ್ತು ತಾವೆಲ್ಲ ವಿಶ್ವ ಬಂಜಾರ ದಿನಾಚರಣೆಯನ್ನು ಒಂದು ದಿವಸ ವಿಜಯಪುರ ನಗರದಲ್ಲಿ ಅತ್ಯಂತ ಒಂದು ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿ ಒಂದು ದಿವಸ ಆಚರಣೆ ಮಾಡ್ತಾ ಇದ್ದಾರೆ. ಭಾಳ ಸಂತೋಷದಿಂದ ಬಂದು ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೀನಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ನಾನು ಬೆಳಗ್ಗಿನ ಬರಬೇಕಾಗಿತ್ತು, ಆದರೆ ಇವತ್ತು ತಮ್ಗೆ ಗೊತ್ತಿದೆ ನನಗೆ 10 ಗಂಟೆಗೆ ಕಾರ್ಯಕ್ರಮ ಇತ್ತು. ಇವತ್ತು ಧನ್ಸಿಂಗ್ ಮಹಾರಾಜರ ತೊರೆಯ ಧನ್ಸಿಂಗ್ ಮಹಾರಾಜರು ಅವರ ತಾಯಿಯವರು ಒಂದು ದಿವಸ ನಿಧನ ಹೊಂದಿದ್ದರಿಂದ ನಾವು ಅಲ್ಲಿ ಹೋದ್ಮೇಲೆ ಎಲ್ಲ ಕಾರ್ಯಕ್ರಮಗಳು ಒಂದೊಂದು ತಾಸು ಇವತ್ತು ತಡವಾಗಿದ್ದರಿಂದ ನಾನು ಈಗ ಬಂದು ತಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ದೀನಿ. ಇವತ್ತು ಬಂಜಾರ ಸಮಾಜಕ್ಕೆ ವಿಜಯಪುರ ಜಿಲ್ಲೆಯ ಕೊಡುಗೆ ಭಾಳ ದೊಡ್ಡದಾಗಿದೆ. ಯಾಕಂದ್ರೆ ನಮ್ಮೆಲ್ಲರಿಗೂ ಹಿರಿಯರಾದಂಥ ಮಾಜಿ ಸಚಿವರಾದಂಥ ಶ್ರೀ KT ರಾಠೋಡ್ ಅವರು ಮತ್ತು ಅಂದಿನ ರಾಜ್ಯಸಭಾ ಸದಸ್ಯರಾಗಿದ್ದಂಥ ಎಲ್ಲ ನಾಯಕರು ಇವತ್ತು ಬಂಜಾರ ಸಮಾಜಕ್ಕೆ ಮೀಸಲಾತಿ ಕೊಟ್ಟು ಇವತ್ತು SCದಲ್ಲಿ ಹಾಕಿದಂಥವ್ರು ಇಬ್ಬರು ಮಹಾಪುರುಷರು ಅಂತ ಸಂದರ್ಭದಲ್ಲಿ ಹೇಳಿದ್ದಾರೆ. ಪ್ರಕಾಶ್ ರಾಠೋಡ್ ತಂದೆ ಅವರು ಇವತ್ತು ಬಂಜಾರ ಸಮಾಜ ತಂದೆ ಆದಂಥ ಒಂದು ಭವ್ಯವಾದಂಥ ಇತಿಹಾಸ ಸಂಸ್ಕೃತಿಯನ್ನು ಹೊಂದಿದೆ. ತಾವೆಲ್ಲರ ಜೊತೆ ಭಾಳಷ್ಟು ಪ್ರೀತಿ ವಿಶ್ವಾಸದಿಂದ ಇವತ್ತು ನಡ್ಕೊಂಡು ಬಂದಿದ್ದೀವಿ. ನನ್ನ ತಂದೆಯವ್ರ ಜೊತೆನೂ ಕೂಡ ಬಂಜಾರ ಸಮಾಜದ ಒಂದು ಬಾಂಧವ್ಯ ಒಂದು 30-40 ವರ್ಷ ಅವ್ರ ಜೊತೆ ಒಂದು ಬಾಂಧವ್ಯ. ನಮ್ಮ ಹಳೆಯ ತಿಕೋಟ ಮತಕ್ಷೇತ್ರದಲ್ಲಿ ಬಹುಶಃ ಸುಮಾರು 56 ತಂಡ ಇತ್ತು. ಈಗ 4 ಟನ್ ಮತಕ್ಷೇತ್ರ ವಿಠಲ್ ಕಟ್ಟಕೊಂಡವ್ರು ಒಂದು ಸುಸು ಕಸ್ಕೊಂಡ್ಬಿಟ್ರು. ನಮ್ದೆಲ್ಲ ದಮನಾಳ, ಅಪಕಣಾಪುರ, ಮಿಂಚನಾಳ ಎಲ್ಲ ನನಗೆ ಬಂದ್ಬಿಡ್ತಿದ್ದವು ಎಲ್ಲ ನೆನಪು. ಸ್ವಲ್ಪ ಇವ್ರು ಅರ್ಧ ಭಾಗ ತೊಗೊಂಡು ಯಾಕಂದ್ರೆ ಪೂರ್ತಿ ನಮ್ಮ ಕಡೆನೇ ಇತ್ತಲ್ಲ, ಬಂಜಾರ ಶಕ್ತಿ ಎಲ್ಲ ನಮ್ಮ ಕಡೆನೇ ಇತ್ತು. ಹೀಗಾಗಿ ಭಾಳ ಒಂದು ಆತ್ಮೀಯ ಸಂಬಂಧವನ್ನು ಹೊಂದಿದ್ದೀವಿ. ಇವತ್ತು ನೆನಪಿಸ್ಕೊಡಕ್ಕೆ ಬಯಸ್ತೀರಿ. ಇವತ್ತು ತಾವೆಲ್ಲರೂ ತಾಯಿ ದುರ್ಗಾದೇವಿಯ ಮೇಲೆ, ಸಂತ ಸೇವಾಲಾಲ್ ಮಹಾರಾಜರಲ್ಲಿ ಮತ್ತು ಹಾಮುಲಾಲ್ರಲ್ಲಿ ಒಂದು ಅಪಾರವಾದಂಥ ಭಕ್ತಿಯನ್ನು ಶ್ರದ್ಧೆಯನ್ನು ಹೊಂದಿದಂಥವ್ರು. ಹಿಂದೊಮ್ಮೆ
ಇವತ್ತು ನಾನು ಈ ತಾಂಡ ಅಭಿವೃದ್ಧಿ ಯೋಜನೆ ಅಂತ ಅನ್ನೋದು ಪರಿಕಲ್ಪನೆ ಪ್ರಾರಂಭ ಆಗಿದ್ದು ನನ್ನಿಂದ ಇವತ್ತು ದಿವಸ. ನಾವು ನಮ್ಮ ಮತಕ್ಷೇತ್ರದಲ್ಲೆಲ್ಲ ತಾಂಡ ಅಭಿವೃದ್ಧಿಯನ್ನು ಮಾಡಿ ಆ ಮಾಡೆಲನ್ನ ಪ್ರಕಾಶ್ ರಾಠೋಡ್ ಅವರು ಇನ್ನಿತರ ಎಲ್ಲರೂ ಬಂದು ಅದನ್ನ ಮಾಡ್ಕೊಂಡ್ರೆ ವಿಡಿಯೋ ರೆಕಾರ್ಡಿಂಗ್ ಮಾಡಿ ಈ ತರ ಮಾಡಿದರೆ ಇದು ತಾಂಡ ಅಭಿವೃದ್ಧಿ ಯೋಜನೆ ಆಗಬೇಕು ಅಂತೇಳಿ ಒಂದು ದಿವಸ ತಾಂಡ ಅಭಿವೃದ್ಧಿ ಪ್ರಾರಂಭ ಆಗಿದ್ದು ಅಲ್ಲಿಂದ. ಜಗನು ಮಹಾರಾಜರಿಗೆ ಗೊತ್ತಿದೆ ಎಲ್ಲನೂ, ಅರ್ಜುನ್ ರಾಠೋಡ್ ಅವ್ರಿಗೆ ಅಲ್ಲ. ತದನಂತರ ಇವತ್ತು ಸೇವಾಲಾಲ್ ಜಯಂತಿ ಇವತ್ತು ದಿವಸ ರಾಜ್ಯ ಸರ್ಕಾರದಿಂದ ಆಗಬೇಕು ಅಂತೇಳಿ ನಮ್ಮೆಲ್ಲರ ಆಶಯ ಇವತ್ತು ದಿವಸ ಆಗಿತ್ತು. ಇವತ್ತು ಮುಖ್ಯಮಂತ್ರಿಗಳ ಹಿಂದಿನ ಅವಧಿಯಲ್ಲಿ 2013 18 ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಾಗ, ನಾನು ನೀರಾವರಿ ಸಚಿವನಿದ್ದಾಗ ಇಲ್ಲೇ ನಮ್ಮ ನಿಡೋಣಿ ಗ್ರಾಮದಲ್ಲಿ ಮುಖ್ಯಮಂತ್ರಿಗಳಿಗೆ ಹೇಳಿದೆ ಇವತ್ತು ನೀವು ಅನೌನ್ಸ್ ಮಾಡಬೇಕಂತ ಮುಖ್ಯಮಂತ್ರಿಗಳಿಗೆ ಹೇಳಿ ಇವತ್ತು ದಿವಸ ಸಂತ ಸೇವಾಲಾಲ್ ಜಯಂತಿಯನ್ನ ಇವತ್ತು ದಿವಸ ಆಚರಣೆ ಮಾಡ್ಲಿಕ್ಕೆ ನಿರ್ಣಯ ಘೋಷಣೆ ಮಾಡಿಸಿದ್ದೆ ನಮ್ಮ ಮತಕ್ಷೇತ್ರದಲ್ಲಿ ನಿಡೋಣಿ ಗ್ರಾಮದಲ್ಲಿ. ಇವತ್ತು ದಿವಸ ಇವತ್ತು ಅಷ್ಟೇ ಪ್ರೀತಿ ವಿಶ್ವಾಸವನ್ನು ಬಂಜಾರ ಸಮಾಜ ನಮ್ಗೆ ಕೊಟ್ಟಿದೆ. ಇವತ್ತು ನನ್ನ ಮತಕ್ಷೇತ್ರದಲ್ಲಿ ನಾನು ಶಾಸಕನಾಗಲಿಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಇವತ್ತು ದಿವಸ ನಮ್ಮ ಜಗನು ಮಹಾರಾಜರು ಮತ್ತು ಧನ್ಸಿಂಗ್ ಮಹಾರಾಜರು ಇನ್ನಿತರ ಎಲ್ಲರೂ ಕೂಡಿಕೊಂಡು ನನಗೆ ಯಾವಾಗಲೂ ಕೂಡ ತಮ್ಮ ಆಶೀರ್ವಾದವನ್ನು ಮಾಡೋ ಮೂಲಕ, ತಾವೆಲ್ಲರೂ ಆಶೀರ್ವಾದ ಮಾಡೋ ಮೂಲಕ ನನಗೆ ಇವತ್ತು ಶಾಸಕರಾಗಿ ಮಾಡಿದೆ. ಇವತ್ತು ತಾಂಡಗಳ ಅಭಿವೃದ್ಧಿ ಇವತ್ತು ನಾನು ಸಚಿವನಾಗೋಕ್ಕಿಂತ ಮುಂಚಿತವಾಗಿ ಪ್ರಾರಂಭ ಮಾಡಿರುವಂಥದ್ದು. ನಾನು ಸಚಿವನಾದ್ಮೇಲೆ ಒಂದು ದಿವಸ ಪ್ರತಿಯೊಂದು ತಾಂಡಕ್ಕೆ ಇವತ್ತು ದಿವಸ ದುರ್ಗಾದೇವಿ ದೇವಸ್ಥಾನ, ಹಾಮೂಲಾಲ್ ದೇವಸ್ಥಾನ, ಇವತ್ತು ಸೇವಾಲಾಲ್ ಇದನ್ನ ಪ್ರತಿಯೊಂದು ಒಂದಕ್ಕೆ ಬರೀ ದೇವಸ್ಥಾನ ಅಲ್ಲ, ಇವತ್ತು ಅಲ್ಲಿ ಕಾಂಕ್ರೀಟ್ ರಸ್ತೆ, ಚರಂಡಿಯನ್ನ ಪ್ರತಿಯೊಂದು ತಾಂಡಕ್ಕೆ ಸುಮಾರು 2 ಕೋಟಿ ರೂಪಾಯಿ ಮಿನಿಮಮ್ ನಾ ಕೊಟ್ಟಿದ್ದೀನಿ. ಯಾಕೆ ಬಿಲ್ ಮಣಿ ಎಲ್ಲ ಕಡೆ ತಿಳಿಸ್ಕೊಟ್ಟಿದ್ವಿ. ಮಾದರಿಯಾಗಿ ಇವತ್ತು ದಿವಸ ತಾಂಡಗಳನ್ನ ಅಭಿವೃದ್ಧಿಯನ್ನು ಮಾಡಿದ್ವಿ. ಇವತ್ತು ಹಾಮೂಲಾಲರ ಒಂದು ದೇವಸ್ಥಾನ ಅವಾಗ ರಾಷ್ಟ್ರೀಯ ಹೆದ್ದಾರಿಯನ್ನು ಮಾಡುವಾಗ ಅದನ್ನು ತೆಗೆದು ಇವತ್ತು ಸಹ ಬಾಜುಗೆ ಇಟ್ಟಿರುವಂತ ಪರಿಸ್ಥಿತಿ ಇತ್ತು. ಕೇವಲ ಬಂಜಾರ ಸಮಾಜ, ಎಲ್ಲ ಸಮಾಜದವರು ಬೇರೆ ಬೇರೆಯವರು ಎಲ್ಲರೂ ಕೂಡ ನಡ್ಕೋತಾ ಇದ್ರು. ಎಲ್ಲರೂ ಬಂದು ಸಾಹೇಬ್ರ ಇದನ್ನ ಹಾಮೂಲಾಲ್ ದೇವಸ್ಥಾನ ಏನಾದ್ರೂ ಮಾಡಿ ಇವತ್ತು ಸಹ ಅದನ್ನ ಕಟ್ಟಬೇಕು, ಬೇಡಿ ಸಂಸ್ಥೆ ಜಾಗ ಕೊಡಬೇಕು, ಬೇರೆ ಹಾದಿ ನಮ್ಗಿಲ್ಲ ಅಂತೇಳಿ ನಾವು ಬೇರೆ ಕಡೆ ಜಾಗ ಕೊಡಿಸ್ತೀವಪ್ಪ, ಸಂಸ್ಥೆ ಆಗ್ತದೆ ಇಲ್ಲ, ನಮ್ಗೆ ಇರಲೇಬೇಕು ಅಂತಂದ್ರು. ಇವತ್ತು 10,000 ಸ್ಕ್ವೇರ್ ಫೀಟ್ ಮಹಾರಾಜರ 10,000 ಸ್ಕ್ವೇರ್ ಫೀಟ್ ಇವತ್ತು 10,000 ರೂಪಾಯಿ ಪರ್ ಸ್ಕ್ವೇರ್ ಫೀಟ್, 10 ಕೋಟಿ ರೂಪಾಯಿ ಜಾಗ ಕೊಟ್ಟು ನೀವು ಬಂದಿದ್ರಿ. ಅದಕ್ಕೆ ತಾವು ಬಂದಿದ್ರಿ, 3 ಮಂದಿ ತಾವು ಉದ್ಘಾಟನೆ ಮಾಡಿ ಇವತ್ತು ಅಲ್ಲಿ 3.5 ಕೋಟಿ ರೂಪಾಯಿ ಮಾಡಿ ಇವತ್ತು ಹಾಮೂಲಾಲ್ ದೇವಸ್ಥಾನ ಇವತ್ತು ದಿವಸ ಒಂದು ಸ್ಥಾಪನೆ ಮಾಡುವಂಥದ್ದು ಅದೊಂದು ಭಾಗ್ಯ ನನಗೆ ಇವತ್ತು ದಿವಸ ಆ ಹಾಮೂಲಾಲ್ ಆಶೀರ್ವಾದ ಅಂತ ಇದೆ. ಅದೇ ರೀತಿ ಇಲ್ಲಿ ನಮ್ಮ ಆದರ್ಶ ನಗರ್ನಲ್ಲಿ ಅಲ್ಲಿ ಕೆಲವೊಂದು ಸಮಸ್ಯೆಗಳಾಗಿ ಇವತ್ತು ದಿವಸ ಸಂಘ ಸಮಸ್ಯೆಗಳಾಗಿ ಇವತ್ತು ದಿವಸ ಆ ಜಾಗವನ್ನ ಇವತ್ತು ದಿವಸ ನಮ್ಮ ಒಂದು ಬ್ಯಾಂಕಿಂಗ್ ಮಾರಾಟ ಮಾಡ್ಕೊಳ್ಳೋ ಪರಿಸ್ಥಿತಿ, ಅದರ ಬ್ಯಾಂಕಿಂಗ್ ಮಾಡುವಂತ ಪರಿಸ್ಥಿತಿ. ಅವಾಗೆಲ್ಲ ಇವತ್ತು ದಿವಸ ಜಗನು ಮಹಾರಾಜರು, ರಾಜ್ಪಾಲ್ ಅವರು ಎಲ್ಲರೂ ಬೇಬಿ ಅರ್ಜುನ್ ಎಲ್ಲರೂ ಕುಡ್ಕೊಂಡು ಇವತ್ತು ದಿವಸ ಆ ಜಾಗವನ್ನ ಇವತ್ತು ಮತ್ತೆ ನಾವು ವಾಪಸ್ ಖರೀದಿ ಮಾಡಿ ನಾವು ವೈಯಕ್ತಿಕವಾಗಿ ಅದಕ್ಕೆ ಹಣವನ್ನು ಕೊಟ್ಟು ಸುಮಾರು 55 ಲಕ್ಷ 60 ಲಕ್ಷ ಅದೆಷ್ಟು 65 ಲಕ್ಷ ರೂಪಾಯಿ ಕೊಟ್ಟು ಒಂದು ಜಾಗ ಖರೀದಿ ಮಾಡಿ ಮತ್ತೆ ಅಲ್ಲಿ ಇವತ್ತು ದಿವಸ ಒಂದು ಸುಮಾರು 2.5 ಕೋಟಿ ರೂಪಾಯಿ ಕೊಟ್ಟು ಇವತ್ತು ಸೇವಾಲಾಲ್ ಭವನ ಮಾಡಿದ್ವಿ. ನನ್ನ ಹೆಸರು ಇಡಬೇಕಂತ ಬಾಧ್ಯಲಾಗಿತ್ತು. ನಮ್ಮ ಹಿರಿಯರು DL ಚವ್ಹಾಣ್ ಅವ್ರು ಇಲ್ಲ, ನಾನು ಹೆಸರು ಇಟ್ಟಿದ್ರು ಅವರು. ನಾನು ಹೇಳಿದ್ನಿ ದಯವಿಟ್ಟು ಬೇಡ ಇದೆ, ಯಾಕಂದ್ರೆ ನಾನು ಎಲ್ಲರಿಗೂ ನೆನಪಿಸ್ಕೊಡಕ್ಕೆ ಬಯಸ್ತೀನಿ. ಇವತ್ತು ನಮ್ಮೆಲ್ಲರಿಗೂ ಕೂಡ ಆರಾಧ್ಯ ಗುರುಗಳಾದಂತ ಇವತ್ತು ರಾಮರಾವ್ ಮಹಾರಾಜರು ಬಂಜಾರ ಸಮಾಜದ ಅತ್ಯಂತ ಶ್ರೇಷ್ಠವಾದಂತ ಗುರುಗಳು ಇವತ್ತು ದಿವಸ ಅವರು ನನಗೆ ತಮ್ಮ ಅಂತಿಮ ಇದರಲ್ಲಿ ನನ್ನ ಮನೆಗೆ ಬಂದು ನನಗೆ ಆಶೀರ್ವಾದ ಮಾಡಿದರು. ನನಗೆ ಮನೆಗೆ ಬಂದು ಇವತ್ತು ದಿವಸ ನನಗೆ ಆಶೀರ್ವಾದ ಮಾಡಿದರು. ಮತ್ತು ರಾಮರಾವ್ ಮಹಾರಾಜರ ಹೆಸರಲ್ಲಿ ಇವತ್ತು ವಿಜಯಪುರದಾಗ ಏನೂ ಇಲ್ಲ. ಅದಕ್ಕೆ ದಯವಿಟ್ಟು ಅದಕ್ಕೆ ನನ್ನ ಹೆಸರು ಬೇಡ, ಅದಕ್ಕೆ ದಯವಿಟ್ಟು ರಾಮರಾವ್ ಮಹಾರಾಜರ ಹೆಸರನ್ನ ಇಡಬೇಕು ಅಂತ ಹೇಳಿ ದಿವಸ ನನ್ನ ವಿನಂತಿ ಮಾಡಿಕೊಂಡು ಇವತ್ತು ರಾಮರಾವ್ ಮಹಾರಾಜರ ಹೆಸರು ಇಟ್ಟಿದ್ದೀವಿ. ಇನ್ನೂ ಕೂಡ ಅದು ಮನಸ್ಸಿಗೆ ತೃಪ್ತಿ ಕೊಟ್ಟಿಲ್ಲ. ಇನ್ನಷ್ಟು ಹೆಚ್ಚಿನ ಒಂದು ಇದನ್ನ ಹಸಿಪೀರ್ ಇನ್ನೂ ಹೆಚ್ಚಿನ ಒಂದು ಇದನ್ನ ಇವತ್ತು ದಿವಸ ರಾಮರಾವ್ ಮಹಾರಾಜರಲ್ಲಿ, ಯಾಕಂದ್ರೆ ಸೇವಾಲಾಲ್
ದುರ್ಗಾದೇವಿ ಎಲ್ಲರ ಕಡೆ ಒಂದು ಎಲ್ಲ ಕಡೆನೂ ಕೂಡ ಇರೋ ರಾಮರಾಜರಿಗೆ ಸ್ಮರಣೆ ಮಾಡುವಂಥದ್ದನ್ನು ಕೂಡ ಇನ್ನೂ ಹೆಚ್ಚಿನ ರೀತಿಯಿಂದ ಆಗಬೇಕು ಅಂತ ತಿಳ್ಕೊಂಡು ಈಗ ಒಂದು ಭವನವನ್ನು ಮಾಡಿದ್ದೀವಿ. ಇನ್ನೂ ಹೆಚ್ಚಿನ ಇದನ್ನು ಮಾಡ್ತೀವಿ. ಮೊನ್ನೆ ನಾನು ಹೋದಾಗ ಕೂಡ ನಾನು ಮಾತು ಕೊಟ್ಟಿದ್ದೀನಿ, ಸೆವಲ ಜಯಂತಿ ದಿವಸ ನಾನು ಮಾತು ಕೊಟ್ಟಿದ್ದೆ, ಅದು ಕೂಡ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿ, ಇವತ್ತು ಬಂಜಾರ ಸಮಾಜ ಎಲ್ಲ ಸಮಾಜಗಳು ಪಾಶ್ಚಿಮಾತ್ಯ ಇದಕ್ಕೆ ಬದಲಾವಣೆ ಆಗಿದ್ರೆ ಬಂಜಾರ ಸಮಾಜ ಮಾತ್ರ ಆಗಿರುತ್ತೆ. ನಮ್ಮ ಕಲೆ ಸಂಸ್ಕೃತಿ ಅದನ್ನೆಲ್ಲವನ್ನ ಇಟ್ಕೊಂಡು ಮುಂದುವರೆದಿದೆ. ಇದೀಗ ಹೇಳಿದರು ನಮ್ಮ ಧರ್ಮಪತ್ನಿ ಆಶಾ ಪಾಟೀಲ್ ಅವರು ಒಂದು NGO ಒಂದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ನ ಪ್ರಾರಂಭ ಮಾಡಿ ಅದರ ಮುಖಾಂತರ ಬಂಜಾರ ಕಸೂತಿ ಅಂತ ಹೇಳಿ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದನ್ನು ಬೆಳೆಸುವಂಥ ಕೆಲಸ ಮಾಡ್ತಾರೆ. ಸ್ವಲ್ಪ ನನಗೆ ಟ್ಯಾಕ್ಸ್ ಆಗ್ಯದ ಅದು, ನಾ ಮಹಾರಾಜರಿಗೆ ಅರ್ಜುನ ಮಹಾರಾಜ ಏನ್ರಿ, ಅದಕ್ಕೆ ಅದನ್ನ ದೊಡ್ಡ ಪ್ರಮಾಣದಲ್ಲಿ ಈ ಕಲೆಯನ್ನು ಸಂಸ್ಕೃತಿಯನ್ನು ಇವತ್ತು ದೊಡ್ಡ ಪ್ರಮಾಣದಲ್ಲಿ ಬೆಳೆಸಲಿಕ್ಕೆ ನಾನು ಈಗ ಇನ್ಸ್ಟಾಗ್ರಾಮ್ನ ತೋರಿಸ್ತಾ ಇದ್ದೀನಿ ಇಬ್ರಿಗೂ ಸ್ವಾಮಿಗಳಿಗೆಲ್ಲ ನೋಡಿ, ನಮ್ಮ ಅಧ್ಯಕ್ಷರಿಗೂ ಕೂಡ ತೋರಿಸ್ತೇವೆ. ಹೀಗಾಗಿ ಅದನ್ನು ಯುವ ಪೀಳಿಗೆಗೂ ಕೂಡ ಆ ಬಂಜಾರ ಕಸೂತಿಯನ್ನು ಮೂಲಕ ಇವತ್ತು ನಮ್ಮ ಕಲೆಯ ಸಂಸ್ಕೃತಿಯನ್ನು ಬೆಳೆಸುವಂಥ ಕೆಲಸ ಅವರು ಕೂಡ ಮಾಡ್ತಾ ಇದ್ದಾರೆ ಅನ್ನೋ ಮಾತನ್ನು ಹೇಳಿ, ಇವತ್ತು ನಾವು ಮಾತನಾಡುವಾಗ ಈಗ ಒಂದು ಏನು ನಮ್ಮ ಒಳ ಮೀಸಲಾತಿ ಬಗ್ಗೆ ತಾವು ಇದು ಮಾಡಿದ್ರಿ. ಒಳ ಮೀಸಲಾತಿಯರು ಇಷ್ಟೇ ಹೇಳ್ತೀನಿ, ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು, ನಾವು ಇವತ್ತು ಯಾವ ಕಾಲಕ್ಕೂ ಕೂಡ